ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಾನ್ ದೇಶ್ಮುಖ್. ಪಶು ವೈದ್ಯರು ಇಲ್ಲದೆ ಜಾನುವಾರುಗಳು ಸಂಕಷ್ಟವನ್ನು ಅನುಭವಿಸುತ್ತವೆ. ಬೀದರ್ ಜಿಲ್ಲೆಯ ಹಲ್ಕಿ ತಾಲೂಕಿನ ಡೋಣಗಾಪುರ ಗ್ರಾಮದಲ್ಲಿ ಗ್ರಾಮಸ್ಥರು ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರು ಸಾಕಿದ ಜಾನುವಾರುಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಇವತ್ತು ಜಾನುವಾರುಗಳು ಪರದಾಟವನ್ನು ನಡೆಸುತ್ತಿವೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಕ್ಷೇತ್ರದಲ್ಲಿಯೇ ರೈತರು ಪರದಾಟವನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳು ಜಾನುವಾರುಗಳಿಗೆ ಚಿಕಿತ್ಸೆಯನ್ನು ನೀಡಲು ಹಿಂದೇಟು ಹಾಕ್ತಾ ಇದ್ದಾರೆ. ಇವತ್ತು ರೈತರು ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಜನರು. ಈಗ ಬೀದರ್ನಲ್ಲಿ ಈ ಮೂಕ ಪ್ರಾಣಿಗಳ ರೋದನೆಯನ್ನು ಕೇಳಬೇಕಾಗಿರೋರು ಯಾವುದು? ಪಶು ಸಂಗೋಪನೆ ಇಲಾಖೆಯ ಸಚಿವರು ಏನು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರ? ಪಾಪ ಮೂಕ ಪ್ರಾಣಿಗಳು. ಮನುಷ್ಯ ತನಗೆ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗಿ ಸಮಸ್ಯೆಯನ್ನು ಹೇಳ್ಕೊಳ್ಬಹುದು, ಆದರೆ ಜಾನುವಾರುಗಳು ಯಾರ ಮುಂದೆ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿಕ್ಕಾಗುತ್ತೆ? ಒಂದು ತನ್ನ ಮಾಲೀಕನೇ ಅದನ್ನು ನೋಡಿಕೊಂಡು ಯಾಕೋ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕು. ಆಸ್ಪತ್ರೆಯಲ್ಲಿ ಖಾಸಗಿ ವೈದ್ಯರು ಇರೋದು ತೀರಾ ಕಡಿಮೆ. ಇದು ಎಲ್ರಿಗೂ ಗೊತ್ತಿದೆ. ತೀರಾ ಕಡಿಮೆ ಅಂದರೆ ಕಡಿಮೆ ಖಾಸಗಿ ವೈದ್ಯರಿದ್ದಾರೆ ಈ ಪಶು ಸಂಗೋಪನೆಯಲ್ಲಿ. ಆದರೆ ಸರ್ಕಾರಿ ವೈದ್ಯರು ಸರ್ಕಾರದ ಸಂಬಳವನ್ನು ಪಡೆದರೂ ಸಹ ಈ ಪ್ರಾಣಿಗಳ ರೋದನೆಯನ್ನು ಕೇಳಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನೀವು ಸಂಬಳ ಪಡೀಲಿಕ್ಕೂ ಕೂಡ ಲಾಯಕ್ಕಲ್ಲ. ಎಷ್ಟು ಈ ಸರ್ಕಾರ ಅಧಿಕಾರಿಗಳು ಏನ್ ಮಾಡ್ತಾರ? ಮನೆ ಮುಂದೆ ಎಸಿದಾಗ ಕುಂದ್ಬಿಟ್ಟಾರ ಅಷ್ಟೇ. ಹೊಂಟಾರ ನೋಡ್ತಾರಲ್ಲ, ಆಯ್ತಪ್ಪ ನೋಡ್ತೇವೆ. ಏನ್ ನೋಡ್ತಾರ? ಸರ್ಕಾರಿದು ವರ್ಷಿ ಒಂದ್ ಸರ್ಕಾರ ಮಾಡ್ತಾ ಆಗ ಮಾಡ್ದ ಸೀಸನ್ ಕೊಡೋದು ಮಾಡೋದು ನಡೆಯೋದು. ಏನ್ ಜನ ಇನ್ನೊಬ್ರು ಕಳ್ಸತ್ತಾರ. ನಾ ಇದ್ದ ಹೇಳಿ ನಮ್ಮ ಕೈದಾಗ ಏನಿಲ್ಲ. 40 ಕುರಿ ಸತ್ತು ಬಿಟ್ಟವ. ಮೆಡಿಸಿನ್ ಹೊರಗೆ ಮಾರ್ಕೆಟ್ ಮಾಡ್ಕೊಳ್ತಾರ. ಪಶು ಸಂಗೋಪನೆ ಇಲಾಖೆ ಸಚಿವರು ಎಚ್ಚೆತ್ತುಕೊಳ್ಬೇಕು. ಆ ಸ್ಥಳಕ್ಕೆ ಭೇಟಿ ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕ್ಷೇತ್ರಕ್ಕೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಅಲ್ಲಿರುವಂತಹ ಸಮಸ್ಯೆಯನ್ನು ಆಲಿಸಬೇಕು. ಯಾಕೆಂದರೆ ಇದು ಕೇವಲ ಭಾಲ್ಕಿದಲ್ಲಿ ಮಾತ್ರವಲ್ಲ, ಬೇರೆ ವಿವಿಧ ಕಡೆಗಳಲ್ಲಿ ಕೂಡ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಕೇವಲ ಭಾಲ್ಕಿ ಒಂದೇ ಅಂತ ನಾವು ಹೇಳ್ತಾ ಇಲ್ಲ. ಏನು ಈ ಡೋಣಗಾಪುರ ಗ್ರಾಮ ಇದೆ, ಭಾಲ್ಕಿ ತಾಲೂಕಿನಲ್ಲಿ ಡೋಣಗಾಪುರ ಗ್ರಾಮ. ಈ ಡೋಣಗಾಪುರ ಗ್ರಾಮದ ಸಮಸ್ಯೆ ಅಲ್ಲ ಇದು. ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಈ ರೀತಿ ಆಗ್ತಾ ಇದೆ. ಪಶು ಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟ ಜಿಲ್ಲಾ ಏನು ನಿರ್ದೇಶಕರಿರ್ತಾರೆ ಅವರು ಎಲ್ಲರೂ ಕೂಡಲೇ ಎಚ್ಚೆತ್ತುಕೊಂಡು ಡೋಣಗಾಪುರಕ್ಕೆ ಭೇಟಿ ಕೊಡಬೇಕು. ಅಲ್ಲಿರುವಂಥ ರೈತರ ಸಮಸ್ಯೆಯನ್ನು ಆಲಿಸಬೇಕು. ಇಲ್ಲ ಅಂದರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಈ ಸುದ್ದಿಯನ್ನು ಯಾವ ಮಟ್ಟಿಗಾದರೂ ಫಾಲೋಅಪ್ ಮಾಡುತ್ತೆ. ರೈತರಿಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಭರವಸೆ ಕೊಡ್ತಾ ಇದೆ, ನಿಮ್ಮ ಸಮಸ್ಯೆಯನ್ನು ಅಧಿಕಾರಿಗಳೇ ಬಂದು ಬಗೆಹರಿಸ್ತಾರೆ. ಯಾಕೆಂದರೆ ಅವರು ಸರ್ಕಾರದ ಸಂಬಳವನ್ನು ಪಡಿತಾ ಇದ್ದಾರೆ. ನಾವು ಈ ವಿಷಯವನ್ನು ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೀವಿ. ಯಾಕೆಂದರೆ ಮೂಕ ಪ್ರಾಣಿಗಳ ರೋದನೆಯನ್ನು ಕೇಳಬೇಕಾಗಿರೋದು ವೈದ್ಯರು. ಆದರೆ ಆ ವೈದ್ಯರು ಆರಾಮಾಗಿ ಸಂಬಳ ತಗೊಂಡ್ರೆ ನಾವು ಸುಮ್ಮನೆ ಕೂಡಲ್ಲ. ವೈದ್ಯರ ಜೊತೆ ಮಾತನಾಡ್ತೇವೆ, ಅಧಿಕಾರಿಗಳ ಜೊತೆ ಮಾತನಾಡ್ತೇವೆ, ಸರ್ಕಾರದ ಜನಪ್ರತಿನಿಧಿಗಳ ಜೊತೆ ಮಾತನಾಡ್ತೇವೆ. ಮತ್ತು ರೈತರಿಗೆ, ಅಲ್ಲಿರುವಂಥ ಗ್ರಾಮಸ್ಥರಿಗೆ ವೈದ್ಯರ ಅವಶ್ಯಕತೆ ಇದೆ, ಪಶು ವೈದ್ಯರ ಅವಶ್ಯಕತೆ ಇದೆ. ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವತ್ತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಚಿತ್ತ ಹರಿಸುತ್ತೆ.